PC ಮೋಹನ್ ಬಂದ್ಬಿಟ್ಟು ಯಾವ ಫ್ಯಾಕ್ಟ್ರಿಯಿಂದ ಬಂದಿದ್ದಾರೆ ಗೊತ್ತಾ? ಸುಳ್ಳು ಫ್ಯಾಕ್ಟ್ರಿಯಿಂದ. BJP ಫ್ಯಾಕ್ಟ್ರಿನೇ ಸುಳ್ಳು ಫ್ಯಾಕ್ಟ್ರಿ. ಅವ್ರು ಹೇಳ್ತಿರೋದೆಲ್ಲ ಸುಳ್ಳು. ಇವಾಗ ನಮ್ಮ ಹತ್ರ ದಾಖಲೆಗಳಿದೆ. ನಿನ್ನೆ ರಾಹುಲ್ ಗಾಂಧಿ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ, ನೀವು ನೋಡಿದ್ದೀರಾ. ಯಾವ ಥರ ಬರೀ ಒಂದೇ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 1 ಲಕ್ಷ ಓಟು ಕಳ್ತನ ಮಾಡವ್ರೆ. ಅದೇ ಜನನ ಅವರು ಕರ್ನಾಟಕ, ಮಹಾರಾಷ್ಟ್ರ, UP ಮತ್ತು ಜಾರ್ಖಂಡಲ್ಲಿ ಓಟ್ ಹಾಕ್ಸವ್ರೆ. ಎಂಥ ಮಹಾಭಾರತರು ನಿಮಗೆಲ್ಲ ಗೊತ್ತಿದೆ. PC ಮೋಹನ್ ಅವರು ಸುಳ್ಳು ಹೇಳ್ಕೊಂಡೇ ರಾಜಕಾರಣ ಮಾಡ್ಕೊಂಡು ಬರ್ತಾವ್ರೆ. ರಾಹುಲ್ ಗಾಂಧಿ ಅವರು ದಾಖಲೆ ಸಮೇತ ಹೇಳಿರೋದು, ಬರೀ ಮಾತಾಡ್ತಿಲ್ಲ ನಾವು. ನೀವು ನೋಡಿದ್ದೀರಾ ನಿನ್ನೆ ಪ್ರೆಸ್ ಮೀಟು, ಅವ್ರ ಪೇಜಲ್ಲಿ ಹೋಗಿ ನೋಡಿ ಯಾವ ಥರ ದಾಖಲೆ ನಮ್ಮ ಹತ್ರ ಇದೆ ಅಂತ. ಇವ್ರು ಬರೀ ಸುಳ್ಳು ಹೇಳ್ತಾವ್ರೆ. ಇವ್ರು ಮಾಡಿರೋದೇ ಕಳ್ತನ ಮಾಡಿ ಗೆದ್ದಿರೋದು. ಇಲ್ಲಾಂದರೆ 24 ಕಾನ್ಸ್ಟಿಟ್ಯೂನ್ಸಿದಲ್ಲಿ ಗೆಲ್ತಾ ಇರಲಿಲ್ಲ ಅಂದರೆ ಇವತ್ತು ಇಂಡಿಯಾ ಬ್ಲಾಕ್ಕು ಸರ್ಕಾರ ಇರ್ತಿತ್ತು. ಇವ್ರು ಕಳ್ತನ ಮಾಡಿ ಗೆದ್ದವ್ರು ಅಷ್ಟೇ. ಈ ಸಲ ಕಳ್ಳರ ರಾಜಕಾರಣ ಮಾಡ್ತವ್ರೆ. ಈ ಪ್ರತಿಭಟನೆ ವಿಚಾರವಾಗಿ ಮುಂದಿನ ಹಂತ ಏನು ಅಂತ ಹೇಳ್ತೀರಾ ಸರ್? ನಮ್ಮ ಹಂತ ಏನಂದರೆ ಎಲೆಕ್ಷನ್ ಕಮಿಷನರ್ ಅವರು ನಮ್ಗೆ ಯಾವುದೇ ಥರ ದಾಖಲೆಯನ್ನು ಕೊಡ್ತಿಲ್ಲ. ಬರೀ ನಾವು ಈ ದಾಖಲೆ ತೊಗೊಳಕ್ಕೆ 6 ತಿಂಗಳಾಗಿದೆ. ನೀವು ರಾಹುಲ್ ಗಾಂಧಿ ಹೇಳೋದು ನೋಡಿದ್ದೀರಾ, 6 ತಿಂಗಳಾಗಿದೆ. ಅವ್ರು ಬರೀ ನಮಗೆ ಎಲೆಕ್ಟ್ರಿಕ್ ನೋಡ್ಬಿಟ್ರೆ 20 ನಿಮಿಷದಲ್ಲಿ ಎಲ್ಲ ಗೊತ್ತಾಗ್ಬಿಡ್ತಾರೆ, ಎಲ್ಲ ಬೂತಲ್ಲಿ ಯಾವ ಥರ ಕಳ್ತನ ಆಗಿದೆ. ಇದರಲ್ಲಿ ಎಲೆಕ್ಷನ್ ಕಮಿಷನರು ಸಹ ಮಿಂಗಲ್ ಆಗವ್ರೆ. ಇವರೆಲ್ಲ ಸೇರಿಕೊಂಡು ನಮ್ಮ ಡೆಮೋಕ್ರಸಿಯನ್ನು ಹಾಳು ಮಾಡ್ತವ್ರೆ. ಸೊ ಇವಾಗ ಹೇಳಿದ್ರೆ ನೀವು ಡೆಮೋಕ್ರಸಿಯನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ಇದಕ್ಕೆ ನೀವು ಜನರಿಗೆ ತಿಳಿಸ್ಕೊಡ್ತಕ್ಕಂಥ ಒಂದು ವಿವೇಚನೆ ಇವತ್ತೇನು ಸಮಸ್ಯೆ ಆಗಿದೆ, ಇದು ಯಾವ ರೀತಿ ನೀವು ಜನರಿಗೆ ಒಂದು ಸಜೆಷನ್ ಅನ್ನು ಕೊಡ್ತೀರಾ? ಸರ್, ನಾನು ಜನರಿಗೆ ಸಜೆಷನ್ ಏನು ಕೊಡ್ತೀನಿ ಅಂದರೆ, ದಯಮಾಡಿ ನೀವೆಲ್ಲರೂ ತಮ್ಮ ಓಟನ್ನು ಹೋಗಿ ಒಂದ್ಸಲ ಮತದಾನ ಚೆಕ್ ಮಾಡ್ಕೊಳ್ಬೇಕು. ಲಿಸ್ಟಲ್ಲಿ ಇದೆಯಾ, ಡಿಲೀಟ್ ಆಗಿಬಿಟ್ಟಿದೆಯಾ, ಇಲ್ಲ ಅಂದರೆ ಇವಾಗ ನಮ್ಮ ಸರ್ಕಾರ ಕಡೆಯಿಂದ BL1 BL2 ಅಂತ ಕಮಿಟಿ ಮಾಡ್ತಾವ್ರೆ. ಅದ್ರಲ್ಲಿ ಹೋಗಿ ನಾವು ಚೆಕ್ ಮಾಡ್ಕೊಂಡು ದಾಖಲೆ ಮಾಡಿಕೊಂಡ್ರೆ ನಮ್ಮ ಓಟನ್ನು ಮಿಸ್ಯೂಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಜನರು ದಯಮಾಡಿ ಎಲೆಕ್ಷನ್ ಸಮಯದಲ್ಲಿ ಊರಿಗೆಲ್ಲ ಹೋಗದೆ ಅಕ್ಕಪಕ್ಕ ಯಾರ್ಯಾರು ಇದಾವೆ ಎಲ್ಲರಿಗೂ ಇನ್ವೈಟ್ ಮಾಡ್ಕೊಂಡು ಹೋಗಿ ಚೆಕ್ ಮಾಡಬೇಕು. ನಮ್ಮ ಬೂತ್ ಮಟ್ಟದಲ್ಲಿ ನಮ್ಮ ಇದೆಯಾ, ಔಟ್ ಇದೆಯಾ, ಇಲ್ಲ ಕಳ್ತನ ಆಗ್ತಾ ಇದೆ. ಬೇರೆ ರಾಜ್ಯದಿಂದ ಕರ್ಕೊಂಡು ಬಂದು ಓಟ್ ಹಾಕ್ಸ್ತಾವ್ರೆ, ಕಳ್ತನ ಮಾಡ್ತಾವ್ರೆ. ಸರ್, ನನ್ನ ಹೆಸರು ಅಕ್ಬರುಲ್ಲಾ ಖಾನ್ ಅಂತ, ಬೆಂಗಳೂರು ವೆಸ್ಟ್ ವೈಸ್ ಪ್ರೆಸಿಡೆಂಟ್, ಯೂತ್ ಕಾಂಗ್ರೆಸ್. ಸರ್, ಪ್ರತಿಭಟನೆ ಬರೀ ಇದೊಂದು ಇವತ್ತು ಸಮಾವೇಶ ಒಂದು ಮಾಡೋದ್ರಿಂದ ಪ್ರತಿಭಟನೆ ಮಾಡೋವಂಥದ್ದಲ್ಲ, ಇದು ಒಂದು ಅವೇರ್ನೆಸ್ ಕೊಡೋದಕ್ಕೆ. ರಾಹುಲ್ ಗಾಂಧಿ ಅವರು ಕರ್ನಾಟಕನ ಯಾಕೆ ಆಪ್ ಮಾಡಿದ್ದಾರೆ ಅನ್ನೋದು ಭಾಳ ಎಲ್ಲರಿಗೂ ಒಂದು ಯಾವ ರೀತಿ ಪ್ರಶ್ನೆ ಹುಟ್ಟುತ್ತದೆ ಅಂದರೆ, ಕರ್ನಾಟಕದಲ್ಲಿ ಯಾವುದೇ ಒಂದು ರೀತಿ ಒಂದು ಪ್ರತಿಭಟನೆ ಆಗಲಿ, ಒಂದು ಒಳ್ಳೆಯದು ದೇಶಕ್ಕೆ ಏನಾದರೂ ಒಳ್ಳೆಯದು ಒಂದು ಸೂಚನೆ ಮಾಡಬೇಕಂದ್ರೆ ಕರ್ನಾಟಕದಿಂದ ಸ್ಟಾರ್ಟ್ ಆಗ್ತವೆ ಎಲ್ಲರೂ. ಅದೇ ರೀತಿ ಕರ್ನಾಟಕದಲ್ಲಿ ಪ್ರಾರಂಭ ಆಗ್ತಾ ಇದೆ. ಈ ಪ್ರತಿಭಟನೆ ಯಾವ ರೀತಿ ಆಗುತ್ತೆ ಅಂತಂದರೆ, ಮುಂದಿನ ದಿನಗಳಲ್ಲಿ ಎಲ್ಲ ಜನಸಾಮಾನ್ಯರು ಒಗ್ಗಟ್ಟಾಗಿ ನಿಂತು ಈ BJPನ ಬಹಿಷ್ಕಾರ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಏನು ಆಶ್ವಾಸನೆ ಕೊಡ್ತಾ ಇದ್ದಾರೆ ಅದನ್ನು ಪೂರ್ಣ ಮಾಡ್ತಾ ಇಲ್ಲ. ಜನರಿಗೆ ಎಲ್ಲ ದಿಕ್ಕು ತಪ್ಪಿಸುವಂಥದ್ದನ್ನೇ ಮಾಡ್ತಾ ಇದ್ದಾರೆ. ಎಲ್ಲ ಧರ್ಮದ ವಿರುದ್ಧವನ್ನು ಓಡಾಡಿಕೊಂಡು ಧರ್ಮವನ್ನು ಎತ್ಕಟ್ಟಿ ರಾಜಕೀಯನ ಮಾಡ್ತಾ ಇದ್ದಾರೆ. ಅದನ್ನು ಮಾಡಬಾರ್ದು. ಯಾಕೆ ನಾನು ಹಿಂದೂನೇ ಸರ್, ನಾನು ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಸಮರ್ಥನವಾಗಿ ನಿಂತ್ಕೊಂಡಿದ್ದೀನಿ, ಒಂದು ನಾಯಕನಾಗಿದ್ದೀನಿ. ಒಂದು 4 ಜನ ನಂಬಿ ಬರ್ತಾರೆ ಅಂತ ಹೇಳಿದ್ರೆ ಅವ್ರು ಬರೀ ಮುಸ್ಲಿಮ್ಸ್ನ ಓಲೈಸ್ತಾರೆ ಅಂತ ಹೇಳ್ತಾರೆ ಕಾಂಗ್ರೆಸ್ನ. ಆ ರೀತಿ ಇಲ್ಲ ಸರ್. ನಾವು ಎಲ್ಲ ಜಾತಿ ಜನಾಂಗದವ್ರನ್ನ ಒಗ್ಗೂಡಿಸ್ಕೊಂಡು ಹೋಗುವಂಥದ್ದು ಕಾಂಗ್ರೆಸ್ ಪಕ್ಷ. ಒಂದೇ ಒಂದು ಪಕ್ಷನ ಮೇಲೆತ್ಕೊಂಡು ಓಡಾಡೋಂಥದ್ದಿಲ್ಲ. ನಾವು ರಂಜಾನ್ ನಮ್ಮ ಫ್ರೆಂಡ್ಸ್ ಜೊತೆ ಹೋಗಿ ಇಫ್ತಾರ್ಗೆ ಹೋಗ್ತೀವಿ, ನಮ್ಮ ಫ್ರೆಂಡ್ಸು ಬಂದು ಗಣಪತಿನ ಕೂರಿಸ್ತಾರೆ. ಸೊ ಈ ಥರ ಹೆಂಗಿದೆ ನಮ್ಮ ದೇಶ, ಅದನ್ನು ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ರೀತಿ ಮಾಡಬಾರ್ದು. ಈ ಪ್ರತಿಭಟನೆ ಮುಂದೆ ಯಾವ ರೀತಿ ಆಗುತ್ತೆ ಅನ್ನೋದು ನೀವು ನೋಡ್ಬೋದು. ಇವತ್ತೇನು ಕರ್ನಾಟಕದಲ್ಲಿ ನಡೀತಿದೆ, ಇವಾಗ ಮಹಾರಾಷ್ಟ್ರದಲ್ಲೂ ಈ ಥರ ಮೋಸ ಮಾಡಿದ್ದಾರೆ. ಮತ್ತು ಈ ಬಿಹಾರ್ ಎಲೆಕ್ಷನ್ ಏನು ನಡೆಯುತ್ತೆ ಈಗ, ಆ ಎಲೆಕ್ಷನ್ನು ಮುಂಚಿನವಾಗಿ ನಮಗೆಲ್ಲ ಗೊತ್ತಾಗ್ತಾ ಇರೋದ್ರಿಂದ ಎಲೆಕ್ಷನ್ ಕಮಿಷನ್ನು ಹೀಗೆ ಎಚ್ಚೆತ್ತುಕೊಂಡು ಮುಂದಿನ ಕ್ರಮಗಳನ್ನ ನೀಟಾಗಿ ತೊಗೊಂಡು ಯಾವುದೇ ರೀತಿಯಾಗಿ ದೇಶದ ಏನು ಇದು ನಾವು ಪ್ರಜಾಪ್ರಭುತ್ವದಲ್ಲಿ ಏನು ನಮಗೆ ವೋಟಿಂಗ್ ರೈಟ್ಸ್ ಇದೆ ಅದನ್ನು ಹಾಳು ಮಾಡಬಾರ್ದು. ಅಕ್ಕಪಕ್ಕದಲ್ಲಿ ಏನು ಜನ ಇದ್ದಾರೆ ಗೊತ್ತಿರ್ತಾರೆ, ನಮಗೆ ಯಾರು ಹೊಸೊಬ್ಬರು ಆ್ಯಡ್ ಆಗಿದ್ದಾರೆ ಎಲ್ಲ ಚೆಕ್ ಮಾಡಿ ನಾವು ಒಂದು ಮುಂದಾಳತ್ವ ತೊಗೊಂಡು ಒಬ್ಬ ಪ್ರಜೆಯಾಗಿ ಯಾರೋ ಒಬ್ಬ ಹೊಸೊಬ್ಬ ಓಟ್ ಆಗ್ತಾ ಇದ್ದಾರೆ ಒಂದು ಬೂತ್ ಮಟ್ಟದಲ್ಲಿ ಚೆಕ್ ಮಾಡಿ ವೋಟಿಂಗ್ ಮಾಡಿಸುವಂಥ ಕೆಲಸ ಮಾಡಬೇಕು ಸರ್. ಅದು ನಮ್ಮ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಭಾಳ ಖುಷಿ ಇದೆ ಸರ್. ನನ್ನ ಹೆಸರು ಚೆಲುವರಾಜ್ ಅಂತ ಹೇಳಿ, ನಾವು ವಿಜಯನಗರ ಬಾಪೂಜಿನಗರ ಬ್ಲಾಕ್ ಪ್ರೆಸಿಡೆಂಟ್. ಸತ್ಯಾಂಶವನ್ನು ನಾವು ಹೆಜ್ಜೆಯಲ್ಲಿ ಒಂದೊಂದು ಬೂತ್ ಶೀಟ್ಗಳಲ್ಲೂ ನೋಡಿದ್ದೀವಿ. ಇದೆಲ್ಲ ಕೂಲಂಕುಷವಾಗಿ ನಮ್ಮ ಆಲ್ರೆಡಿ ರಾಹುಲ್ ಗಾಂಧಿ ಸಾಹೇಬರು ಈಗ ಆಲ್ರೆಡಿ ಎಕ್ಸ್ಪೋಸ್ ಮಾಡಿ ತೋರಿಸಿದ್ದಾರೆ. ಒಂದೊಂದು ಬೂತ್ ಶೀಟಲ್ಲಿ 4-5 ಜನ ಆ್ಯಡ್ ಆಗಿರೋದು, ಮತ್ತು ಒಂದು ಕಡೆ ಇರೋ ವೋಟರ್ಲು ಮತ್ತೆ 4 ಕಡೆ ಇರೋದು ಹೊಸ ವೋಟರ್ಸ್. ಒಂದು ಮನೇಲಿ 10-20, ಒಂದು 2 ಬೆಡ್ರೂಮಲ್ಲಿ 40 ವೋಟರ್ಸು 50 ವೋಟರ್ಸ್ ಇರೋದನ್ನೆಲ್ಲವನ್ನು ನೋಡಿ ಪರೀಕ್ಷೆ ಮಾಡಿದ್ದಾರೆ. ಒಂದು ಮನೆಯಲ್ಲಿ 100 ವೋಟ್ ಇರೋದನ್ನು ನೋಡಿದ್ದಾರೆ. ಇವೆಲ್ಲವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಕಂಡಿರೋದನ್ನೇ ನಾವು ಈಗ ಹೇಳ್ತಾ ಇರೋದು, ಯಾವುದೂ ಕದ್ದಿರೋದಲ್ಲ. ಇದೆಲ್ಲವನ್ನು ಆಲ್ಮೋಸ್ಟ್ 1 ಲಕ್ಷ ವೋಟರ್ಸು ಮಹದೇವಪುರದಲ್ಲಿ ಬೋಗಸ್ ಆಗಿರೋದು. ನನ್ನ ಸತ್ಯಾಂಶವನ್ನು ಹೊರತೊಡೋದಕ್ಕೆ ಇಷ್ಟು ದೊಡ್ಡ ಪ್ರತಿಭಟನೆ ಮಾಡ್ತಾ ಇರೋದು. ಯಾವುದು ಬೋಗಸ್ ಮಾಡಿ ಇಲ್ಲದೆ ಇರೋದನ್ನು ಮಾಡೋಕ್ಕಿದ್ರೆ ಅದರ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಈ ಸತ್ಯಾಂಶನ ತೋರಿಸ್ತಾ ಇದ್ದೀವಿ. ಎವ್ರಿ ಎಲೆಕ್ಷನ್ ಇದು ನಡೀತಾನೆ ಇದೆ. ರಾಹುಲ್ ಗಾಂಧಿ ಈ ಕಾರಣಕ್ಕೋಸ್ಕರನೇ ಬಂದು ನಾವು ತೋರಿಸ್ತಾ ಇದ್ವಿ. ಇದು ಸತ್ಯವಾಗಲೂ ಮಹದೇವಪುರದಲ್ಲಿ ಬಂದಾಗ ಮಾತ್ರ 1,50,000 BJP ಲೀಡ್ ಬಂತು ಅಂತ ತೋರಿಸ್ತು. 80,000 ಅದ್ರ ಮೊದಲಲ್ಲೇ ನಮ್ಮ ಮನ್ಸೂರ್ ಅಲಿ ಖಾನ್ ಅವ್ರು ಲೀಡಲ್ಲೇ ಇದ್ದರು. ಆ 80,000 ಲೀಡಲ್ಲೇ ಇದ್ರು. ಆ ಮಹದೇವಪುರ ಬಂದಿದ್ದ ತಕ್ಷಣ 30,000 ಸೋಲ್ತಾರೆ ಅಂದರೆ ಇದೆಲ್ಲ ಬೋಗಸ್ ಮಾಡಿರೋ
ಪೂರ್ಣ ಸತ್ಯಾಂಶ ತೋರಿಸ್ತದೆ. ಇಲ್ಲೆಲ್ಲ ರಿಪೋರ್ಟ್ಗಳಲ್ಲಿ ನಾವು ಗೆದ್ದೀತೀವಿ ಅಂದಿತ್ತು ಇವ್ರು ಬೋಗಸ್ ಅಂಶವನ್ನು ಎತ್ತು ತೋರಿಸ್ತಾ ಇದೆ ಸರ್. ನಾನು ಹರೀಶ್ ಗೌಡ ಅಂತ ಜೀವನ್ ಭೀಮನಗರ್ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್. ಸರ್ ನಮಸ್ತೆ. ಸಾರ್ವಜನಿಕರಾಗಿ ಇವತ್ತಿನ ಏನು ಪ್ರತಿಭಟನೆ ನಡೀತಾ ಇದೆಯಲ್ಲ, ಈ ಪ್ರತಿಭಟನೆ ವಿಚಾರವಾಗಿ ನಿಮ್ಮ ಅನಿಸಿಕೆಗಳೇನು? ಸರ್, ಇದು ಸೂಕ್ತವಾಗಿದೆ ಸರ್. ಪ್ರಜಾಪ್ರಭುತ್ವ ಅಳಿಸಿ ಹೋಗುತ್ತಿರುವಂತಹ ಇಂಡಿಯಾದಲ್ಲಿ ನಮ್ಮ ಯುವ ನಾಯಕರು ರಾಹುಲ್ ಗಾಂಧಿ ಅವರು ಈ ದಿನ ಹಮ್ಮಿಕೊಂಡಿರುವ ಒಂದು ಬೃಹತ್ ಪ್ರತಿಭಟನೆ ಸಕ್ಸಸ್ ಆಗಿದೆ ಸರ್. ರಾಜ್ಯದಾದ್ಯಂತ ಎಲ್ಲ ಕಾರ್ಯಕರ್ತರು, ಕಾಂಗ್ರೆಸ್ ಬಂಧುಗಳು ಬಂದಿದ್ದೀವಿ. ನಾವು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಮದ್ದೂರು ಪರಿಶಿಷ್ಟ ಜಾತಿಯ ವಿಭಾಗದ ಅಧ್ಯಕ್ಷನಾಗಿ ಎಸ್ ಮಹಾದೇವಯ್ಯ ಅಂತ ಮಾತಾಡ್ತಾ ಇದ್ದೀನಿ ಸರ್. ಸರ್, ಈಗ ಏನು ಹೇಳ್ತಾ ಇದ್ದಾರೆ, ಇದೆಲ್ಲ ಕೇವಲ ಒಂದು ಸಾಕ್ಷಿರಹಿತವಾದ ವಿಚಾರ ಅಂತ ಹೇಳ್ತಾ ಇದ್ದಾರೆ. ಸೊ ಸಾಕ್ಷಿರಹಿತವಾದ ವಿಚಾರ ಆದರೆ ಇಷ್ಟು ದೊಡ್ಡ ಪ್ರತಿಭಟನೆ ಯಾಕೆ ಹಮ್ಮಿಕೊಳ್ಬೇಕಾಗಿತ್ತು ಅಂತ ಜನರ ಪ್ರಶ್ನೆ ಇದೆ, ಆಯ್ತಾ? ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಈಗ ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಮಾಡಬಾರ್ದು ಅಂತ ಏನಾದ್ರು ಕಾನೂನು ಇದೆಯಾ ಸರ್? ಅವ್ರು ಪ್ರಶ್ನೆ ಮಾಡಿರೋದು ಸತ್ಯನ ಸುಳ್ಳು ಅಂತ ಪರಿಶೀಲನೆ ಮಾಡುವಂಥದ್ದು ಈಗಿನ ಸಮಾಜದ ಒಂದು ಕಾರ್ಯಕರ್ತರ ಒಂದು ನಿಜವಾದ ದೇಹ ಇರುತ್ತದೆ ಸರ್, ಉದ್ದೇಶ ಇರುತ್ತದೆ. ಸತ್ಯ ಪರಿಶೀಲನೆ ಮಾಡಿದ್ರೆ ಸುಮ್ಮನೆ ನಾವು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಉತ್ತರ ಹೇಳೋದು ಸರಿ ಇಲ್ಲ. ಅವರು ಪ್ರಶ್ನೆ ಕೇಳಿದ್ದಾರೆ, ಅದಕ್ಕೆ ಸಮಂಜಸವಾದಂಥ ಉತ್ತರವನ್ನು ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ತಿಳಿಸಬೇಕಾಗಿ ನಾನು ವಿನಮ್ರತೆಯಿಂದ ವಿನಂತಿ ಮಾಡ್ತೀನಿ ಸರ್. ಧನ್ಯವಾದಗಳು ಸರ್. ಎಲ್ರಿಗೂ ನಮಸ್ಕಾರ. ಅನ್ಯಾಯ ನಡೀತದೆ. ಭಾರತ BJP ಅವರು ಅನ್ಯಾಯ ಮಾಡ್ತಾರೆ, ಓಟ್ ಕಳ್ತನ ಮಾಡ್ತಾರೆ, ಎಲ್ಲ ಟ್ಯಾಕ್ಸ್ ಮಾಡಿ ಇಂಡಿಯಾ ಹಾಳು ಮಾಡ್ತಾರೆ. ಎಲ್ಲಿಂದ ಬರೋವ್ರಿಗೆ ಕನ್ನಡ ಸೆಟ್ಟಲ್ಲಿ ಕೆಲಸ ಇಲ್ಲ, ರೈಲ್ವೆಯಲ್ಲಿ ಕೆಲಸ ಹಿಂದಿಯವರು ಕೊಡ್ತಾರೆ. ಈ ಕನ್ನಡದಲ್ಲಿ ಓದಿರೋರಿಗೆ ಕೆಲಸ ಸಿಗ್ತಾ ಇಲ್ಲ. ಬಟ್ ರೈಲ್ವೆ, ತಪಾಲ್ ಆಫೀಸು ಎಲ್ಲ ಕಡೆನ ಗೌರ್ಮೆಂಟ್ ಹಾಳು ಮಾಡ್ತಾರೆ, BJP ಸರ್ಕಾರ ಹಾಳು ಮಾಡ್ತಾರೆ. ನಮ್ಮ ಓದಿರೋರಿಗೆ ಸಿದ್ದರಾಮಯ್ಯ ಅವರು ಸಪೋರ್ಟ್ ಕೊಡ್ತಾ ಇಲ್ಲ. ಬಸ್ ಫ್ರೀ ಕೊಟ್ಟಿದ್ದಾರೆ, KB ಬಿಲ್ ಕರೆಕ್ಟ್ ಕೊಟ್ಟಿದ್ದಾರೆ. ಬಟ್ ರೇಷನ್ ಕಾರ್ಡ್ 2,000 ಹಾಕ್ತಾರೆ ಸಿದ್ದರಾಮಯ್ಯ ಅವರು. DK ಅವ್ರಿಗೆ ಸಪೋರ್ಟ್ ಕೊಟ್ಟರೆ ಈ ದೇಶ ಇಲ್ಲ. ಇಂಡಿಯನ್ ನಂಬರ್ 1 ರಾಹುಲ್ ಗಾಂಧಿ ಮಾಡಾಕ್ತಾರೆ. ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಮಾಡಕ್ಕೆ ಬಿಡ್ತಾ ಇಲ್ಲ. BJP ಸರ್ಕಾರ ಹಾಳು ಮಾಡಕ್ಕೆ ಹುಟ್ಟಿರೋರು. ಯಾವುದು ನೋಡಿದ್ರೆ ಟ್ಯಾಕ್ಸ್, ಬಟ್ಟೆ ಟ್ಯಾಕ್ಸ್, ಪೆನ್ನಿನ ಟ್ಯಾಕ್ಸ್, ಇಡ್ಲಿಗೆ ಟ್ಯಾಕ್ಸ್, ಈ ಥರ ಇಂಡಿಯಾವನ್ನು ಹಾಳು ಮಾಡೋ BJP ಅವರೇ ಇಂಡಿಯಾ ದೇಶ ಬಿಟ್ಟು ಓಡಿಸ್ಬೇಕಂತ ಹೇಳ್ಬಿಟ್ಟು ಇವಾಗ ತೀರ್ಮಾನ ಮಾಡಬೇಕು. ನಾವು ಒಟ್ಟಿಗೆ ಸೇರ್ಬೇಕಂತ ಹೇಳ್ಬಿಟ್ಟು ಈ ವೇಳೆಯಲ್ಲಿ ರಾಹುಲ್ ಗಾಂಧಿ ಬರ್ತಾರೆ. ಅವರು ಸರ್ಕಾರ ಒಳ್ಳೆ ಮಾಡ್ಬೇಕಂದ್ರೆ ನೆಕ್ಸ್ಟ್ ಅವರು ಪ್ರೈಮ್ ಮಿನಿಸ್ಟರ್ ಹಾಕ್ಲೇಬೇಕು. ಅವ್ರು ಹಾಕ್ಲೇಬೇಕಂದ್ರೆ ಬಿಟ್ಟು ನಾವು ಎಲ್ಲರೂ ಒಗ್ಗಟ್ಟು ಮಾಡಿ ಸೇರಿಕೊಂಡು ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಮಾಡಬೇಕಂಡು ನಾ ಕರ್ನಾಟಕ ಗಾರ್ಮೆಂಟ್ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದೀನಿ, ಟೆಕ್ಸ್ಟೈಲ್ ಮದರ್ ದೇಶ ಪ್ರೆಸಿಡೆಂಟ್ ಆಗಿದ್ದೀನಿ. ಬಟ್ ಈ ದೇಶ ಉಳಿಸ್ಬೇಕಂದ್ರೆ ಕಾಂಗ್ರೆಸ್ ಸೆಂಟ್ರಲ್ ಕೂತ್ಕೊಳ್ಳೇಬೇಕು, BJP ಓಡಿಸ್ಬೇಕು.